ಸಿಎಂ ತನ್ನ ಅಧಿಕಾರ ಪ್ರಭಾವವನ್ನ ಬಳಸಿರುವಂತಹ ಸಾಕ್ಷ್ಯ ಸಿಕ್ಕಿಲ್ಲ. ಸಿಎಂ ಯಾವುದೇ ಕರೆ ಮಾಡಿಲ್ಲ. ಅಲ್ಲಿ ಸಿಎಂ ಯಾವುದೇ ಶಿಫಾರಸುಗಳನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರಭಾವವನ್ನ ಬೀರಿಲ್ಲ. 2003 2004ರಲ್ಲಿಯೇ ಮೂಡಾ ಕಾನೂನು ಬಾಹಿರ ಕೆಲಸ ಮಾಡಿದೆ. ಅಂದ್ರೆ ನೇರವಾಗಿ ಮೂಡಾ ಮೇಲೆ ಎತ್ತಿ ಹಾಕ್ತಾ ಇದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಅವರ ಅಧಿಕಾರ ದುರ್ಬಳಕೆ ಏನು ಇಲ್ಲ ಇಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಿಎಂ ಪ್ರಭಾವದ ಬಗ್ಗೆ ಸಾಕ್ಷ್ಯ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳಿ ಬಿಗ್ ರಿಲೀಫ್ ಅನ್ನ ಈಗ ಮುಖ್ಯಮಂತ್ರಿಗಳಿಗೆ ನೀಡಲಾಗ್ತಾ ಇದೆ. 2003 ಮತ್ತು 2004ರಲ್ಲಿ ಮೂಡಾದವರೇ ಅಲ್ಲಿದ್ದಂಥವರೇ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದಕ್ಕೂ ಸಿದ್ದರಾಮಯ್ಯನಿಗೂ ಸಂಬಂಧ ಇಲ್ಲ. ಸೊ ಅಲ್ಲಿರುವಂಥ ಅಧಿಕಾರಿಗಳಿಗೆ ಏನೋ ಮಾಡಿಬಿಡ್ಬೇಕು, ನಾವು ಸಿದ್ದರಾಮಯ್ಯನಿಗೇನೋ ಕೊಟ್ಬಿಡ್ಬೇಕು, ಸಿದ್ದರಾಮಯ್ಯನಿಗೋಸ್ಕರ ನಾವು ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅಲ್ಲಿರೋರ ಬಗ್ಗೆ ತನಿಖೆ ಆಗಬೇಕು, ಇಲ್ಲಿ ಸಿದ್ದರಾಮಯ್ಯನವ್ರದ್ದೇನು ಪಾತ್ರ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಈಗ ಬಿ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಪತ್ರಮುಖೆಯನ್ನ ಯಾವುದೇ ಪ್ರಭಾವವನ್ನ ಬೀರಿಲ್ಲ, ಫೋನ್ ಕಾಲು ಕೂಡ ಮಾಡಿಲ್ಲ, ಯಾವುದೇ ತಮ್ಮ ಅಧಿಕಾರದ ದುರ್ಬಳಕೆಯನ್ನ ಇಲ್ಲಿ ಮಾಡಿಕೊಂಡಿಲ್ಲ. ಅದರ ಬದಲಾಗಿ ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರದ್ದೇ ಲೋಪ ಅಲ್ಲಿದೆ. ಸೊ ಹಾಗಾಗಿ ಅವರ ವಿರುದ್ಧನೇ ತನಿಖೆ ಆಗಬೇಕು. ಮೂಡಾ ಆಯುಕ್ತರು ಅಧಿಕಾರಿಗಳ ನಡಾವಳಿನೇ ದುರ್ಬಳಕೆ ಆಗಿಬಿಟ್ಟಿದೆ. ಅವ್ರಿಗೆ ಗೊತ್ತಿಲ್ಲದೇನೆ, ಮುಖ್ಯಮಂತ್ರಿಗಳ ಪತ್ನಿಗೆ ಗೊತ್ತಿಲ್ಲದೇನೆ ಎಲ್ಲ ಮಾಡಿಬಿಟ್ಟಿದ್ದಾರೆ. L&T ಕಂಪ್ನಿ ರಸ್ತೆ ಮಾಡಿದ್ದು ನಿಜ, ಅಂದರೆ ಲೇಔಟಲ್ಲಿ L&T ಕಂಪ್ನಿ ರಸ್ತೆ ಮಾಡಿದ್ದು ನಿಜ ಅನ್ನೋದನ್ನ ಹೇಳ್ತಾರೆ. 2003ರಿಂದಲೂ ಕೂಡ ಮೂಡಾ ಅಧಿಕಾರಿಗಳ ಲೋಪ ಇದೆ.